ಆಕಾಶವಾಣಿ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ಭಾಗವಹಿಸುತ್ತಾರೆ ಯೋಗ ತಜ್ಞರು ಮತ್ತು ಸಂಯಮ ಯೋಗ ಮಹಾವಿದ್ಯಾಲಯದ ಅಧ್ಯಕ್ಷರೂ ಆದ ಡಾಕ್ಟರ್ ಧನ್ವಂತರಿ ಒಡೆಯರ್. ಎಲ್ರಿಗೂ ನಮಸ್ತೆ. ಯೋಗ ಚಿಕಿತ್ಸೆಯ ಮಾಲಿಕೆಯಲ್ಲಿ ನಾವು ಇವತ್ತು ಯೋಗ ಹೇಗೆ ನಮ್ಮಲ್ಲಿ ಇರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ಳೋಣ. ಇದಕ್ಕೆ ನಾವು ಇಂಗ್ಲಿಷ್ನಲ್ಲಿ ಇಮ್ಯುನಿಟಿ ಅಂತೀವಿ. ಇವತ್ತು ಎಲ್ಲೆಲ್ಲೂ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಇಮ್ಯುನಿಟಿ ಅನ್ನೋ ಪದ ಕೋವಿಡ್ ನಂತರ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಪದ. ನಾವು ರೋಗ ನಿರೋಧಕ ಶಕ್ತಿಯನ್ನ ಹೇಗೆ ಹೆಚ್ಚಿಸ್ಕೋಬೇಕು ಹಾಗೂ ಅದಕ್ಕೆ ಬೇಕಾಗಿರ್ತಕ್ಕಂಥ ಯಾವ ತಂತ್ರಗಳನ್ನ ಅಳವಡಿಸ್ಕೋಬೇಕು ಅನ್ನೋದನ್ನ ನಾವು ತಿಳ್ಕೊಳ್ತಾ ಇದ್ದೀವಿ. ಯಾಕೆಂದ್ರೆ ಇದು ಹೆಚ್ಚಿನ ಪ್ರಚಲಿತವಾದಂತ ಶಬ್ದವೇ ಇಮ್ಯುನಿಟಿ ಅಂತಕ್ಕಂಥದ್ದು. ಇದು ರೋಗ ನಿರೋಧಕ ಶಕ್ತಿ ಅಂದ್ರೆ ನಾವು ಸೇವಿಸುವ ಪದಾರ್ಥಗಳು ಅಥವಾ ನಾವು ಜೀವಿಸುವ ಸುತ್ತಮುತ್ತಲಿನ ಪರಿಸರದಿಂದ ರೋಗ ನಿರೋಧಕ ಶಕ್ತಿ ಕುಂದುತ್ತಾ ಬರುತ್ತೆ. ಅಂದ್ರೆ ರೋಗ ನಿರೋಧಕ ಶಕ್ತಿ ಹೇಗೆ ಕುಂದುತ್ತೆ ಮನುಷ್ಯನಿಗೆ? ಸಾಮಾನ್ಯವಾಗಿ ಪ್ರತಿಯೊಬ್ಬರಲ್ಲೂ ತನ್ನದೇ ಆದಂತ ಇಮ್ಯುನಿಟಿ ಇರುತ್ತೆ. ನ್ಯಾಚುರಲ್ ಇಮ್ಯೂನ್ ಪವರ್ ಅಂತೀವಿ, ಆದ್ರೂ ಎಲ್ಲರಲ್ಲೂ ಇರುತ್ತೆ. ಆದ್ರೆ ಇದು ನಿರೋಧಕ ಶಕ್ತಿ ಯಾವಾಗ ಕುಂದುತ್ತೆ ಅಂದ್ರೆ ನಾವು ಸೇವನೆ ಮಾಡತಕ್ಕಂತ ಪದಾರ್ಥಗಳು ಅಥವಾ ಜೀವಿಸುವ ಸುತ್ತಮುತ್ತಲಿನ ಪರಿಸರ. ಇದರಿಂದ ನಮ್ಮಲ್ಲಿ ಆ ಇಮ್ಯುನಿಟಿ ಅನ್ನೋದು ಇಮ್ಯೂನ್ ಪವರ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಯಾವ ರೀತಿ ಕೃತಕ ಆಹಾರವನ್ನ ಸೇವನೆ ಮಾಡ್ತೀವಿ, ಕೃತಕವಾದಂತದ್ದು ಅಂದ್ರೆ ಆರ್ಟಿಫಿಷಿಯಲ್ ಫುಡ್ ಅಂತ ಹೇಳ್ತೀವಿ. ನಮಗೆ ಆರ್ಟಿಫಿಷಿಯಲ್ ಫುಡ್, ನ್ಯಾಚುರಲ್ ಫುಡ್ ಅಂತ ಅಂದ್ರೆ ಸಾಮಾನ್ಯವಾಗಿ ಪ್ರತಿ ನಿತ್ಯ ನಾವು ಸೇವನೆ ಮಾಡತಕ್ಕಂಥದ್ದು ಒಂದು ಆರ್ಗ್ಯಾನಿಕ್ ಅಂತೀವಿ ಅಥವಾ ಸಹಜವಾಗಿ ಬೆಳೆದಿರತಕ್ಕಂಥ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡೋದು ತುಂಬಾ ಕಡಿಮೆ ಆಗ್ತಾ ಇದೆ. ನಾವು ಪ್ಯಾಕ್ಡ್ ಫುಡ್ ಅಂತೀವಿ, ಡಬ್ಬಗಳಲ್ಲಿ ಶೇಖರಣೆ ಮಾಡಿರ್ತಕ್ಕಂಥದ್ದು. ನಮ್ಮ ಕೃತಕ ಜೀವನ ಶೈಲಿಯಿಂದ ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ನಾವು ಕಳ್ಕೊಳ್ತಾ ಇದ್ದೇವೆ. ಹಾಗಾಗಿ ನಾವು ಸೇವನೆ ಮಾಡತಕ್ಕಂಥ ಆಹಾರದಲ್ಲಿ ಅನೇಕ ರೀತಿಯಾದ ಕಾಯಿಲೆಗಳನ್ನು ಗುಣಪಡಿಸುವ ಜೊತೆಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವ ಕಾಯಿ ಪಲ್ಯಗಳು, ಮಸಾಲೆ ಪದಾರ್ಥಗಳಲ್ಲಿ ಇರುವುದು. ಆದ್ರೆ ಇವುಗಳನ್ನ ನಾವು ಅರ್ಥ ಮಾಡಿಕೊಂಡು ನಾವು ಪ್ರತಿನಿತ್ಯ ನಮ್ಮ ಸೇವನೆ ಮಾಡತಕ್ಕಂಥ ಆಹಾರ ಪದಾರ್ಥಗಳಲ್ಲಿ ಇವುಗಳನ್ನ ನಾವು ಹೆಚ್ಚು ಉಪಯೋಗಿಸೋದ್ರಿಂದ, ಉದಾಹರಣೆಗೆ ಕಾಯಿ ಪಲ್ಯಗಳು, ಹಸಿರು ತರಕಾರಿಗಳು, ನಾವು ಈ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈ ತರ ಸೊಪ್ಪಿನ ಪದಾರ್ಥಗಳು ನಾವು ಹೆಚ್ಚಿನ ರೀತಿಯಾಗಿ ಉಪಯೋಗಿಸಬೇಕು. ತುಂಬಾ ಬೇಯಿಸಬಾರದು ಆ ಪದಾರ್ಥಗಳನ್ನ. ಮಸಾಲೆ ಪದಾರ್ಥಗಳಿರ್ಬೋದು, ಚಕ್ಕೆ ಇರ್ಬೋದು, ಲವಂಗ ಇರ್ಬೋದು, ಹಾಗೆ ಶುಂಠಿ ಇರ್ಬೋದು, ಬೆಳ್ಳುಳ್ಳಿ ಇರ್ಬೋದು, ಇಂಥ ಪದಾರ್ಥಗಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿದೆ. ಇವುಗಳನ್ನ ನಾವು ಹೆಚ್ಚು ಸೇವನೆ ಮಾಡಬೇಕು. ಅದ್ರ ಜೊತೆಯಲ್ಲಿ ದೈನಂದಿನ ಜೀವನದಲ್ಲಿ ನಮ್ಮ ದೈಹಿಕ ಶಕ್ತಿಯನ್ನ ಹೆಚ್ಚಿಸೋದಕ್ಕೆ ಕ್ರಮಬದ್ಧವಾಗಿ ಯೋಗದ ಒಂದು ಪ್ರಕಾರಗಳು, ಯೋಗಾಸನಗಳು, ಪ್ರಾಣಾಯಾಮಗಳನ್ನ ಅಳವಡಿಸ್ಕೋಬೇಕು. ಹಾಗೆ ಪ್ರತಿನಿತ್ಯ ನಮ್ಮ ಆಹಾರದಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಬೆಳ್ಳುಳ್ಳಿ, ಮಸಾಲೆ ಪದಾರ್ಥ ಜೊತೆ ಚಕ್ಕೆ ಪುಡಿ, ವಿವಿಧ ರೀತಿಯ ತರಕಾರಿಗಳನ್ನ ನಾವು ಸೇವನೆ ಮಾಡೋದು ತುಂಬಾ ಒಳ್ಳೆಯದು. ಯೋಗ ತತ್ವಗಳನ್ನ ಅಳವಡಿಸಿಕೊಂಡು ಪ್ರತಿನಿತ್ಯ ಅದರ ಅಭ್ಯಾಸವನ್ನ ಮಾಡುವುದರ ಮೂಲಕ ಆಹಾರ ವಿಹಾರ, ಆಚಾರ ವಿಚಾರ, ವ್ಯವಹಾರಗಳು ಅಂದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಸಹಜವಾದ ಒಂದು ಪ್ರಕೃತಿದತ್ತವಾದ ಆಹಾರಗಳನ್ನ ಹಾಗೂ ಕ್ರಮಬದ್ಧವಾಗಿ ನಮಗೆ ಎಷ್ಟು ಗಂಟೆಗಳ ಕಾಲ ನಿದ್ರೆ ಅವಶ್ಯಕತೆ ಇದೆ, 8 ಗಂಟೆಗಳ ಕಾಲ ಒಳ್ಳೆಯ ವಿಚಾರಗಳನ್ನ ನಾವು ಯೋಚನೆ ಮಾಡೋದ್ರಿಂದ ಮತ್ತು ನಮ್ಮ ಜೀವನದಲ್ಲಿ ಒಳ್ಳೆಯ ನಡವಳಿಕೆಗಳನ್ನ ಅಳವಡಿಸಿಕೊಳ್ಳೋದ್ರಿಂದ ನಮ್ಮ ದೈನಂದಿನ ಜೀವನದಲ್ಲಿ ನಾವು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ಕೋಬಹುದು. ಇವೆಲ್ಲವೂ ಕೂಡ ಯೋಗದ ತತ್ವಗಳಾಗಿರೋದ್ರಿಂದ ಈ ಯೋಗದಲ್ಲಿ ವಿವಿಧ ಪ್ರಕಾರಗಳು ಕೂಡ ಇದಾವೆ. ಅದರಲ್ಲಿ ಷಟ್ಕ್ರಿಯಾಗಳು ಅಂತ ಹೇಳ್ತೀವಿ, ಷಟ್ಕರ್ಮ ಅಂತ ಹೇಳ್ತೀವಿ. ಹಾಗೆ ವಿವಿಧ ಪ್ರಕಾರಗಳ ಜೊತೆ ಪ್ರಾಣಾಯಾಮಗಳನ್ನ ನಾವು ಅಳವಡಿಸಿಕೊಳ್ಳೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನ ನಾವು ಹೆಚ್ಚಿಸ್ಕೋಬಹುದು. ಎಲ್ರಿಗೂ ನಮಸ್ಕಾರ. ಇದುವರೆಗೆ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಯೋಗ ತಜ್ಞರು ಮತ್ತು ಸಂಯಮ ಯೋಗ ಮಹಾವಿದ್ಯಾಲಯದ ಅಧ್ಯಕ್ಷರೂ ಆದ ಡಾಕ್ಟರ್ ಧನ್ವಂತರಿ ಒಡೆಯರ್. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ನಾಳೆ ಬೆಳಗ್ಗೆ 8:30ಕ್ಕೆ ಪ್ರಸಾರವಾಗಲಿದೆ ವಿಶೇಷ ಸರಣಿ ಕಾರ್ಯಕ್ರಮ ಮಹಾಯೋಗ.